ಎಲ್ಲರೂ ಮಹಾತ್ಮರಾಗಕ್ಕೆ ಒಂದು ಅವಕಾಶ ಇದೆ ಸರ್. ಅದು ಯಾವ ದಾರಿ ಅವರು ಚೂಸ್ ಮಾಡ್ತಾರೆ ಡಿಪೆಂಡ್ ಆಗಿದೆ. ಸೊ ಎಲ್ಲರ ಕೈಯಲ್ಲಿ ಅದು ಸಾಧ್ಯ ಇದೆ ಡೆಫಿನೆಟ್ಲಿ. ಬಿಕಾಸ್ ಒಂದು ನಾನು ಏನು ಕಲ್ತಿದ್ದೀನಿ ಅಂದರೆ ಭೇದ ಇರಬಾರ್ದು, ಭಾವನೆ ಇರಬೇಕು ಅಂತ. ಸೊ ಆ ಒಂದು ದೃಷ್ಟಿಯಿಂದ ಮಹಾತ್ಮ ಅನ್ನೋ ಹೆಸರು ಚೂಸ್ ಮಾಡೋದು ಸರ್. ಈಗ ರೇಟ್ ಕಮ್ಮಿ ಇದೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಇಷ್ಟ ಬಂದಂಗೆ ಯಾವುದೋ ಒಂದು ಐಟಮ್ ಮಾಡಿಬಿಟ್ಟು ಅದಕ್ಕೆ ವೆಜ್ ಬಿರಿಯಾನಿ ಅಂತ ಕರೆಯೋದು, ಇಲ್ಲಾಂದರೆ ಇನ್ನೊಂದೇನೋ ನಾವು ಇಲ್ಲಿ ನಮ್ಮ ಹತ್ರ ಸಿಗುವಂಥದ್ದು ಅಥೆಂಟಿಕ್ ರೆಸ್ಟೋರೆಂಟಲ್ಲಿ ಏನು ಸಿಗುತ್ತೆ ಆ ಥರ ಅಥೆಂಟಿಕ್ ಐಟಮ್ ಸಿಗುತ್ತೆ. ಇವಾಗ ನಾನು ನಿಮಗೆ ಹೇಳ್ಬೋದು ನಾವು ಈ ಥರ ಯೂಸ್ ಮಾಡಲ್ಲ ಅಂತ, ಬಟ್ ನಾಳೆ ದಿನ ನನಗೆ ಗೊತ್ತಿದ್ದರೆ ನೀವು ಬಂದು ಇಲ್ಲಿ ಊಟ ಮಾಡಿಬಿಟ್ಟು ಹೋಗಾದ್ಮೇಲೆ ನಿಮಗೆ ಸತ್ಯ ಏನೋದು ಗೊತ್ತಾಗುತ್ತೆ ಅಲ್ಲ. ಬಿಕಾಸ್ ಯಾಕೆಂದರೆ ನಾನು ಇದೆಲ್ಲ ಮಾಡ್ತಿರೋದು ದೇವ್ರ ಹೆಸರಲ್ಲಿ ಮತ್ತು ನಮ್ಮ ಗುರುಗಳ ಹೆಸರಲ್ಲಿ. ಸೊ ಅದರಿಂದಾಗಿ ನಾನು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ, ಅದು ಯಾವ ರೀತಿ ಮಾಡ್ತಾ ಇದ್ದೀನಿ, ಅದರಿಂದ ಏನೊಂದು ಮೆಸೇಜ್ ಪಾಸ್ ಆಗುತ್ತೆ ಅದು ಸದಾ ನನ್ನ ಒಂದು ಮೈಂಡಲ್ಲಿ ಇದ್ದೇ ಇರುತ್ತೆ ಸರ್. ಮಹಾತ್ಮ ಫುಡ್ಸ್ ಅಂತ ಹೆಸರು ಯಾಕಿಟ್ರಿ, ಅಥವಾ ಹೆಸರು ಇಟ್ಟ ಹಿನ್ನೆಲೆ ಏನು? ಸರ್, ಮಹಾತ್ಮ ಫುಡ್ಸ್ ಅಂತ ಇಡೋದಕ್ಕೆ ಕಾರಣ ಸರ್, ಎಲ್ಲರೂ ಗೊತ್ತಿದ್ದಂಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಲ್ಲಿ ಅತಿ ಮುಖ್ಯವಾದಂಥ ಪಾತ್ರ ವಹಿಸಿದ್ದವರು ಮಹಾತ್ಮ ಗಾಂಧಿ. ಮತ್ತು ಅವರ ಒಂದು ಕೆಲವು ತತ್ವಗಳಾದಂಥ ಅಹಿಂಸೆ ಆಗಿರ್ಬೋದು, ಜಾತಿಯ ಭೇದ ಭಾವ ಇರಬಾರ್ದು ಅಂತ ಅವರು ಜಾತಿ ನಿರ್ಮೂಲನೆ, ಎಸ್, ಇದ್ರ ಬಗ್ಗೆ ಅವರು 100 ವರ್ಷ ಹೆಚ್ಚು ಕಮ್ಮಿ 100 ವರ್ಷ ಹಿಂದೆನೇ ಇದ್ರ ಬಗ್ಗೆ ಅವರು ಹೋರಾಟ ಮಾಡಿಕೊಂಡು ಬಂದಿರುವಂಥ ಒಂದು ಮಹಾನ್ ವ್ಯಕ್ತಿ. ಅದು ಅಲ್ದಿರ ನನ್ನ ಗುರುಗಳಾದಂಥ ವಿನಯ್ ಗುರೂಜಿ ಅವರು ಮಹಾತ್ಮ ಗಾಂಧಿಯವರ ತತ್ವಗಳನ್ನ ತುಂಬ ಪಾಲನೆ ಮಾಡ್ತಾರೆ. ಅದಕ್ಕೋಸ್ಕರ ಮಹಾತ್ಮ ಫುಡ್ಸ್ ಅನ್ನೋದು ಎಲ್ಲ ಒಂದು ರೀತಿಯ ಯೂನಿವರ್ಸಲ್ ಹೆಸರು ಅನ್ನೋ ಹಾಗೆ ಎಲ್ಲರೂ ಮಹಾತ್ಮರಾಗಬೇಕು, ಮಹಾತ್ಮರಾಗೋದಕ್ಕೆ ದಾರಿಯನ್ನು ಒಂದು ಹೌದು ಸರ್, ಹೌದು. ಅದು ಎಲ್ಲರಿಗೂ ನೀವು ಮಾಡ್ತಾ ಇರೋ ಕೆಲಸ ಬಹಳ ಮಹತ್ತರವಾದದ್ದು ಇದು ಸರ್. ಅದಕ್ಕೆ ನಾನು ನನ್ನ ಸೃಷ್ಟಿ ಮಾಡಿರುವಂಥ ದೇವರು ಮತ್ತು ನನ್ನ ಗುರುಗಳು, ನನ್ನ ತಂದೆ ತಾಯಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್, ನನಗೆ ಈ ಶಕ್ತಿ ಕೊಟ್ಟಿರೋದ್ರಿಂದ ಇದೆಲ್ಲ ಮಾಡೋದಕ್ಕೆ. ಬಟ್ ನೀವು ಹೇಳ್ದಂಗೆ ಎಲ್ಲರೂ ಮಹಾತ್ಮರಾಗಕ್ಕೆ ಒಂದು ಅವಕಾಶ ಇದೆ ಸರ್. ಅದು ಅವ್ರು ಯಾವ ದಾರಿ ಅವರು ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಎಲ್ಲರ ಕೈಯಲ್ಲಿ ಅದು ಸಾಧ್ಯ ಇದೆ ಡೆಫಿನೆಟ್ಲಿ. ಬಿಕಾಸ್ ಯಾವ ರೀತಿಯಲ್ಲಿ ಹೇಳ್ತೀನಿ ಅಂದರೆ, ಸಮಾಜ ಸೇವೆ ಅಂತ ಒಂದು ನಿಟ್ಟಲ್ಲ, ಅವರ ಸ್ವಂತ ಕುಟುಂಬದವ್ರನ್ನ ಅವ್ರು ಹೇಗೆ ನೋಡ್ಕೊತಾರೆ, ತಂದೆ ತಾಯಿನ ಹೇಗೆ ನೋಡ್ಕೊತಾರೆ, ಅಕ್ಕ ತಂಗಿನ ಹೇಗೆ ನೋಡ್ಕೊತಾರೆ, ಹೆಂಡತಿ ಮಕ್ಕಳನ್ನ ಹೇಗೆ ನೋಡ್ಕೊತಾರೆ, ಅವರ ಒಂದು ಜವಾಬ್ದಾರಿ ಅವರು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಅವರು ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಒಂದು ಘಟಕ ಆಗದೆ ಇಲ್ಲ ಅವರು ಮಹಾತ್ಮರೇ ಸರ್ ನನ್ನ ಪ್ರಕಾರವಾಗಿ. ಅವರು ಯಾವ ರೀತಿ ಒಂದು ಸೇವೆ ಮಾಡಿಲ್ಲ ಅಂದರೂ ನಡೆಯುತ್ತೆ, ಪರವಾಗಿಲ್ಲ. ಬಟ್ ನಮ್ಮ ಒಂದು ಸಮಾಜನ ಗಟ್ಟಿಯಾಗಿ ಉಳಿಸೋಕ್ಕೆ ಮತ್ತು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡೋರು ಎಲ್ಲರೂ ಮಹಾತ್ಮರೇ ಸರ್. ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಮಾರಕ ಆಗುವಂಥ ಕೆಲಸಗಳು ಯಾರೇ ಮಾಡಬಾರ್ದು ಕರೆಕ್ಟ್ ನನ್ನ ದೃಷ್ಟಿಯಲ್ಲಿ. ಸೊ ನಿಮ್ಗೆ ಹೇಳ್ತಿದ್ದೆ, ವಿನಯ್ ಗುರೂಜಿಯವರು ಕೂಡ ಮಹಾತ್ಮ ಗಾಂಧಿಯವರ ತುಂಬ ಒಂದು ಫಾಲೋವರ್ ಆಗಿರೋದ್ರಿಂದ ಅದು ಒಂದು ಕಾರಣ. ಇನ್ನೊಂದು, ಮಹಾತ್ಮ ಫುಡ್ಸಲ್ಲಿ ನಮಗೆ ಯಾವುದೇ ರೀತಿ ಭೇದ ಭಾವ, ಜಾತಿ ಧರ್ಮ ಅನ್ನೋದು ಬರಬಾರ್ದು. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಸ್ತ್ರೀಯರು ಪುರುಷರು ಎಲ್ಲರಿಗೂ ಒಳ್ಳೆ ಊಟ ಸಿಗಲಿ, ಎಲ್ಲರೂ ಇಲ್ಲಿ ಬಂದು ಊಟ ಮಾಡಿ ಖುಷಿ ಆಗಲಿ ಅನ್ನೋ ರೀಸನ್ಗೆ. ಹೌದು. ಬಿಕಾಸ್ ಒಂದು ನಾನು ಏನು ಕಲ್ತಿದ್ದೀನಿ ಅಂದರೆ, ಭೇದ ಇರಬಾರ್ದು, ಭಾವನೆ ಇರಬೇಕು ಅಂತ. ಸೊ ಆ ಒಂದು ದೃಷ್ಟಿಯಿಂದ ಮಹಾತ್ಮ ಅನ್ನೋ ಹೆಸರು ಚೂಸ್ ಮಾಡೋದು ಸರ್. ಓಎಸ್. ಈಗ ನೀವು ಮ್ಯಾರಿಡ್ ಅಂತ ಅಂದ್ಕೊಳ್ತೇನೆ. ಹೌದು. ನಿಮ್ಮ ಈಗಿನ ಕುಟುಂಬದ ಸ್ಥಿತಿ ಹೇಗಿದೆ? ಯಾರ್ಯಾರಿದ್ದೀರಿ? ಅಮ್ಮ ಸರ್, ನಾನು, ತಾಯಿ, ನನ್ನ ವೈಫು ಮತ್ತು ಇಬ್ಬರು ಹೆಣ್ಮಕ್ಳು. ಅವ್ರಿಗೆಲ್ಲ ಈ ಆಸಕ್ತಿ ಇದೆಯಾ ಹೇಗೆ? ಸರ್, ತಾಯಿಗೆ ಸ್ವಲ್ಪ ದೇವ್ರ ಮೇಲೆ ತುಂಬ ನಂಬಿಕೆ. ಸೊ ಅವರು ನಮ್ಮ ದೇವ್ರಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ತುಂಬ ಅವರು ತೊಡಗಿಸ್ಕೊತಾರೆ. ನನ್ನ ವೈಫ್ ಬಂದು ಅವಳು ಪ್ರಾಣಿ ಪ್ರಿಯ. ಸೊ ಅವಳಿಗೆ ಹಸುಗಳು, ನಾಯಿ ಮತ್ತು ಎನಿ ಕೈಂಡ್ ಆಫ್ ಆ್ಯನಿಮಲ್ಸ್, ಸೊ ಅದ್ರ ಬಗ್ಗೆ ಅವಳಿಗೆ ತುಂಬ ಕಾಳಜಿ. ಸೊ ಆ ಒಂದು ನಿಟ್ಟಲ್ಲಿ ಅವಳ ಕೈಲಾಗಿದ್ದ ಕೆಲಸ ಅವಳು ಮಾಡ್ತಾಳೆ. ಇನ್ನು ಮಕ್ಕಳು ತುಂಬ ಚಿಕ್ಕವರಿನ್ನು, ಅವ್ರಿಗೆ ಸ್ಕೂಲಲ್ಲಿ ಓದ್ತಿದ್ದಾರೆ. ಸೊ ಅದರಲ್ಲಿ ನಾನು ಗಮನಿಸ್ದಂಗೆ ಇದುವರೆಗೂ ನನ್ನ ದೊಡ್ಡ ಮಗಳಿಗೆ ಅವಳು ಸ್ವಲ್ಪ ನನಗಿರುವಂಥ
ಕ್ಯಾರೆಕ್ಟರಿಸ್ಟಿಕ್ಸ್ ಅವಳಿಗಿದೆ. ಚಿಕ್ಕವಳು ಅವಳ ತಾಯಿ ಕಡೆ ವಾಲಿದಾಳೆ. ಹಾಗಾಗಿ ತಂದೆಗೊಂದು ತಾಯಿಗೊಂದು ಅಂತ 2 ಜನ ಇದ್ದಾರೆ, ತೊಂದರೆ ಇಲ್ಲ. ಎಸ್ ಸರ್, ಹೋಪ್ಫುಲಿ. ಎಸ್. ಸೊ ಈ ಒಂದು ಅಭಿಯಾನವನ್ನು ಇದೇ ರೀತಿ ಮುಂದುವರಿಸಬೇಕು ಅಂತ ಆದರೆ ನೀವು ನಿರಂತರವಾಗಿ ಇದನ್ನು ಮಾಡಬೇಕು. ನಿರಂತರವಾಗಿ ಮಾಡಲಿಕ್ಕೆ ಈಗಲೇ ನೀವು ಹೇಳ್ತಾ ಇರುವ ಮತ್ತು ನಾವು ನೋಡ್ತಾ ಇರುವ ಹಾಗೆ ಈ ಕಾಸ್ಟ್ ಎಫೆಕ್ಟಿವ್ ಆಗಿ ನೀವೇನು ನಂಬರ್ 1 ಗ್ರೇಡಿನ ಫುಡ್ ಕೊಡ್ತಾ ಇದ್ದೀರಿ, ಅದು ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದೀರಿ, ಯಾವುದನ್ನು ನಿರ್ಲಕ್ಷ್ಯ ಮಾಡಿ ಕೊಡ್ತಾ ಇಲ್ಲ. ಇದನ್ನು ಮುಂದುವರಿಸಬೇಕು. ಇದನ್ನು ಮುಂದುವರಿಸೋದಕ್ಕೆ ನಿರಂತರವಾಗಿ ಇದನ್ನು ಕಾದ್ಕೊಳ್ಳೋದಕ್ಕೆ ಏನು ಸ್ಟ್ರಾಟಜಿ ಮಾಡಿದ್ದೀರಿ ಅಥವಾ ಯಾವ ರೀತಿ ಅದಕ್ಕೆ ಒಂದು ಪೂರ್ವ ತಯಾರಿ ಮಾಡ್ಕೊಂಡಿದ್ದೀರಿ? ಸರ್ ಹೌದು. ಸೊ ಇದು ಲಾಂಗ್ ಟರ್ಮಲ್ಲಿ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಆ ಕೆಲಸ ಹಾಗೆ ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರಬೇಕು ಅಂದರೆ ಈ ಒಂದು ಆ್ಯಕ್ಟಿವಿಟಿ ಇಲ್ಲ ಸಂಸ್ಥೆನ ಸೆಲ್ಫ್ ಸಸ್ಟೈನಬಲ್ ಮಾಡಲೇಬೇಕು. ಬಿಕಾಸ್ ಒಂದು ಗೋಯಿಂಗ್ ಫರ್ದರ್ ನಾವು ಸ್ವಂತ ದುಡ್ಡು ಹಾಕೋದು ಕಮ್ಮಿ ಆಗಬೇಕು. ಬಿಕಾಸ್ ಯಾಕೆಂದರೆ ಆ ಒಂದು ಅಮೌಂಟ್ನ ನಾವು ಬೇರೆ ಯಾವುದಾದ್ರೂ ಇನ್ನೂ ನೀಡಿರೋವಂಥ ಒಂದು ಕೆಲಸಕ್ಕೆ ಉಪಯೋಗಿಸ್ಬೋದು. ಸೊ ಇಲ್ಲಿ ನಾವು ಮಹಾತ್ಮ ಫುಡ್ಸ್ನ ಸೆಲ್ಫ್ ಸಸ್ಟೈನಬಲ್ ಮಾಡಬೇಕು ಅಂದರೆ ಒಂದು ಸಿಂಪ್ಲೆಸ್ಟ್ ವೇ ಇಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್. ಇಲ್ಲಿ ಕೆಲವೊಂದು ಐಟಮಲ್ಲಿ ನಮಗೆ ಮಾರ್ಜಿನ್ ಇಲ್ಲ, ಕೆಲವೊಂದು ಐಟಮಲ್ಲಿ ತುಂಬ ಸ್ಮಾಲ್ ಮಾರ್ಜಿನ್ ಇದೆ, ಒಂದು 10%, 15% ಅಷ್ಟೇ ಮಾರ್ಜಿನ್ ಇರೋದು. ಅದಕ್ಕೋಸ್ಕರ ನಾವು ಯಾವಾಗ ವಾಲ್ಯೂಮ್ ನಮ್ಮದು ಇನ್ಕ್ರೀಸ್ ಆಗುತ್ತೆ, ನಾವು ಏನು ಅಡುಗೆ ತಯಾರಿ ಮಾಡ್ತೀವಿ ಅದು ಇನ್ನೂ ಒಂದು ಹೆಚ್ಚಿನ ಜನಕ್ಕೆ ಸೇರಿದಾಗ ಅದು ನಮ್ಮ ಇಲ್ಲಿ ಬರುವಂಥ ಖರ್ಚುಗಳು ಅಲ್ಲಿ ಕವರ್ ಆಗುವಂಥ ಒಂದು ಅಂದರೆ ಇದು ಬರುತ್ತೆ. ಜನರ ಮೇಲೂ ಜವಾಬ್ದಾರಿ ಇದೆ ಸರ್. ಜವಾಬ್ದಾರಿ ಇದೆ. ಜವಾಬ್ದಾರಿ ಅನ್ನೋದಕ್ಕಿಂತ ಇಲ್ಲಿ ನಾವು ಜನ ಹೆಚ್ಚು ಬರಬೇಕು. ಹೌದು, ಜನ ಹೆಚ್ಚಿಗೆ ಬರಬೇಕು, ಫುಡ್ಸಿಗೆ ಹುಡ್ಕೊಂಡು ಬರಬೇಕು. ಹೌದು, ಅದು ಯಾಕೆ ಅಂದರೆ ಸರ್ ಹುಡ್ಕೊಂಬರ್ಬೇಕು ಅಂದರೆ ಇಲ್ಲಿ ನಾವು ಅವರಿಂದ ಒಂದು ಸಪೋರ್ಟ್ ಆಗುತ್ತೆ. ಇನ್ನೊಂದು ಏನು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಸಂಜೆ ಟೈಮಲ್ಲಿ ನೀವು ಆವಾಗಲೇ ಪನ್ನೀರ್ ಬಗ್ಗೆ ಹೇಳ್ತಿದ್ರಿ, ಇಲ್ಲಿ ಒಂದು 4 ಸದಸ್ಯರಿರುವಂಥ ಒಂದು ಕುಟುಂಬ ಬಂದಿದೆ ಅಂದರೆ ಸಂಜೆ ಟೈಮಲ್ಲಿ ಒಂದು 300 ರೂಪಾಯಿಗೆ ಅವ್ರದ್ದು 4 ಜನದ್ದು ಊಟ ಮುಗ್ದೋಗುತ್ತೆ. ಸೂಪು, ಸ್ಟಾರ್ಟರು, ಫ್ರೈಡ್ ರೈಸ್ ಅವ್ರ ನೂಡಲ್ಸು, ಇಲ್ಲಾಂದರೆ ಏನಾದರೂ ಒಂದು ವೆಜ್ ಬಿರಿಯಾನಿ ಐಟಮು ಎಲ್ಲ ಸೇರಿ 300 ರೂಪಾಯಿಗೆ ಮುಗ್ದೋಗುತ್ತೆ. ಇದೇ ಅವರು 4 ಜನರಿಗೆ ಬೆಂಗಳೂರಲ್ಲಿ BTM ಲೇಔಟಲ್ಲಿ ಒಂದು ಸಂಜೆ ಅವರ ಡಿನ್ನರನ್ನು ಮುಗಿಸ್ಬೋದಾ? ಹೌದು, ಬಿಕಾಸ್ ಇಲ್ಲಿ ನಮ್ಮಲ್ಲಿ ಸೂಪ್ ಎಲ್ಲಾನು 30 ರೂಪಾಯಿ, 35 ರೂಪಾಯಿ, ಮತ್ತೆ ಸ್ಟಾರ್ಟರ್ಸ್ ಎಲ್ಲಾನು 50 ರೂಪಾಯಿ, 60 ರೂಪಾಯಿ, ಫ್ರೈಡ್ ರೈಸ್ ಎಲ್ಲಾನು ನೂಡಲ್ಸು ಅದೂ 50, 60 ಅಷ್ಟೇ ಇರೋದು. ಸೊ ನೀವೆಲ್ಲ ತಲಾ 2 ಪ್ಲೇಟ್ ಲೆಕ್ಕ ಮಾಡ್ಕೊಂಡ್ರು ನಿಮಗೆ 350 ಮೇಲಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಬಟ್ ಹಾಗೆ ನಾವು ಕಮ್ಮಿ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಇದು ಕ್ವಾಂಟಿಟಿ ಕಮ್ಮಿ ಇಲ್ಲ, ಮತ್ತೆ ಅಥೆಂಟಿಕ್ ವಾಟ್ ಎವರ್ ವಿ ಗಿವಿಂಗ್ ಚೈನೀಸ್ ಫುಡ್, ಇಟ್ಸ್ ಅಥೆಂಟಿಕ್ ಚೈನೀಸ್ ಫುಡ್. ನೀವು ಒಂದು ಒಳ್ಳೆ ಚೈನೀಸ್ ರೆಸ್ಟೋರೆಂಟ್ಗೆ ಹೋದರೆ ಏನು ಟೇಸ್ಟ್ ಸಿಗುತ್ತೆ ಅದೇ ಟೇಸ್ಟು ಅದೇ ಕ್ವಾಲಿಟಿ ಇಲ್ಲಿ ನಾವು ಪ್ರಿಪೇರ್ ಮಾಡ್ತೇವೆ. ಬಿಕಾಸ್ ಅದಕ್ಕೋಸ್ಕರ ನಮಗೆ ಚೈನೀಸ್ ಶೆಫ್ ಒಬ್ಬ ಡೆಡಿಕೇಟೆಡ್ ಆಗಿ ಇದ್ದಾನೆ. ನಾರ್ತ್ ಇಂಡಿಯನ್ ಕೂಡ ಹೇಳಿ, ನಾರ್ತ್ ಇಂಡಿಯನ್ ಫುಡ್ಗೂ ಸಹ ನಮಗೆ ಒಂದು ಆಲ್ಮೋಸ್ಟ್ ಒಂದು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ನಾರ್ತ್ ಇಂಡಿಯನ್ ಶೆಫ್ ಒಬ್ಬ ಇದ್ದಾರೆ. ನಾರ್ತ್ ಇಂಡಿಯನ್ ಫುಡ್ ಗ್ರೇವೀಸು ಮತ್ತು ವೆಜ್ ಬಿರಿಯಾನಿ ಎಲ್ಲ ಅವ್ರು ಪ್ರಿಪೇರ್ ಮಾಡೋದು. ಸೊ ಅದರಿಂದಾಗಿ ಅವ್ರಿಗೆ ಅಥೆಂಟಿಕ್ ಫುಡ್ ಸಿಗ್ತಾ ಇದೆ. ಇಲ್ಲಿ ರೇಟ್ ಕಮ್ಮಿ ಇದೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಇಷ್ಟ ಬಂದಂಗೆ ಯಾವುದೋ ಒಂದು ಐಟಮ್ ಮಾಡಿಬಿಟ್ಟು ಅದಕ್ಕೆ ವೆಜ್ ಬಿರಿಯಾನಿ ಅಂತ ಕರೆಯೋದು, ಇಲ್ಲಾಂದರೆ ಇನ್ನೊಂದೇನೋ ನಾವು ಇವಾಗ ಬೆಂಗಳೂರಲ್ಲಿ ಸುಮಾರು ಜಾಗದಲ್ಲಿ ಗರಂ ಮಸಾಲ, ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಿಟ್ಟು ಅದನ್ನ ಫ್ರೈಡ್ ರೈಸ್ ಅಂತ ಕರೀತಾರೆ. ಇಲ್ಲಿ ನಮ್ಮ ಹತ್ರ ಸಿಗುವಂಥದ್ದು ಅಥೆಂಟಿಕ್ ಚೈನೀಸ್ ಫುಡ್. ರೆಸ್ಟೋರೆಂಟಲ್ಲಿ ಏನು ಸಿಗುತ್ತೆ ಆ ಥರ ಅಥೆಂಟಿಕ್ ಐಟಮ್ ಸಿಗುತ್ತೆ. ಮತ್ತು ನೀವು ಏನು ಹಾಕೋದಿಲ್ಲ ಯಾವುದೇ ಟೇಸ್ಟಿ ಪೌಡ್ರು, ಅಜಿನೋಮೋಟೋ? ಇಲ್ಲ ಸರ್, MSG, ಅಜಿನೋಮೋಟೋ, ಟೇಸ್ಟಿಂಗ್ ಪೌಡರ್ಸು ಮತ್ತು ಫುಡ್ ಕಲರ್ಸು ಯಾವುದು ಯೂಸ್ ಮಾಡಲ್ಲ. ಯಾವುದೆಲ್ಲ ನಮಗೆ ಕೆಲವೊಂದು ಡಾರ್ಕ್ ರೆಡ್ ಬೇಕಾಗುತ್ತೆ ಕಲರ್ಸು, ಎಕ್ಸಾಂಪಲ್ ಸೆಜ್ವಾನ್ ಸಾಸ್ ಮಾಡ್ತೀವಿ, ಸೆಜ್ವಾನ್ ಫ್ರೈಡ್ ರೈಸು ಮತ್ತು ಸೆಜ್ವಾನ್ ನೂಡಲ್ಸ್ಗೆ, ಅದಕ್ಕೆಲ್ಲ ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಕೆಲವೊಂದು ಐಟಮ್ಸ್ಗೆ ಇವಾಗ ಕಬಾಬು, ಏನು ಪನ್ನೀರ್ ಕಬಾಬು ಇಲ್ಲಾಂದರೆ ಗೋಬಿಯಲ್ಲಿ ಏನಾದರೂ ಕಬಾಬ್ ಐಟಮ್ಸ್ ಮಾಡಬೇಕು ಅಂದಾಗ ಅದಕ್ಕೆ ಕಲರ್ ಯೂಸ್ ಮಾಡಲ್ಲ. ವಿ ಯೂಸ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಸೊ ಎಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿ. ಬಟ್ ಏನು ಅಂದರೆ ಒಂದು ಸತಿ ಒಬ್ಬರು ಇವಾಗ ನಾನು ನಿಮಗೆ ಹೇಳ್ಬೋದು ನಾವು ಈ ಥರ ಯೂಸ್ ಮಾಡಲ್ಲ ಅಂತ, ಬಟ್ ನಾಳೆ ದಿನ ನನಗೆ ಗೊತ್ತಿಲ್ಲದ್ರೆ ನೀವು ಬಂದು ಇಲ್ಲಿ ಊಟ ಮಾಡಿಬಿಟ್ಟು ಹೋಗಾದ್ಮೇಲೆ ನಿಮಗೆ ಸತ್ಯ ಏನೋದು ಗೊತ್ತಾಗುತ್ತೆ ಅಲ್ಲ. ಸೊ ಅದರಿಂದಾಗಿ ಯಾವುದೇ ಕಾರಣಕ್ಕೂ ವಿ ಮೇಕ್ ಶ್ಯೂರ್ ದ್ಯಾಟ್ ಆರ್ ಫುಡ್ ಇಸ್ ಯಾವುದೇ ರೀತಿ ಅಡಲ್ಟ್ರೇಷನ್ ಆಗಿರೋದಿಲ್ಲ. ಬಿಕಾಸ್ ಯಾಕೆಂದರೆ ನಾನು ಇದೆಲ್ಲ ಮಾಡ್ತಿರೋದು ದೇವ್ರ ಹೆಸರಲ್ಲಿ ಮತ್ತು ನಮ್ಮ ಗುರುಗಳ ಹೆಸರಲ್ಲಿ. ಸೊ ಅದರಿಂದಾಗಿ ನಾನು ಇಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀನಿ, ಅದು ಯಾವ ರೀತಿ ಮಾಡ್ತಾಯಿದ್ದೀನಿ, ಅದರಿಂದ ಏನೊಂದು ಮೆಸೇಜ್ ಪಾಸ್ ಆಗುತ್ತೆ ಅದು ಸದಾ ನನ್ನ ಒಂದು ಮೈಂಡಲ್ಲಿ ಇದ್ದೇ ಇರುತ್ತೆ ಸರ್. ನೀವು ಈ ಕೆಲಸ ಮಾಡ್ತಾ ಇರೋದು ಬೇರೆ ಯಾವುದೇ ಅಲ್ಟೀರಿಯರ್ ಮೋಟಿವ್ ಇಲ್ಲ ಅಲ್ಲ ನಿಮಗೆ? ನೀವೇನು ರಾಜಕೀಯದ ಆಸಕ್ತಿ ಆ ಥರದ್ದು ಏನಾದ್ರು ಇಟ್ಕೊಂಡು ಮಾಡ್ತಾ ಇದ್ದೀರಾ ಹೇಗೆ? ಸರ್ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಯಾಕೆಂದರೆ ಇದು ನಾನು ಹೇಳ್ದಂಗೆ ನಿಮಗೆ ನಮ್ಮ ತಂದೆ ತೀರೋಗಿ 2004
2004ಇಂದ ಇವತ್ತವರೆಗೂ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದರೆ ರಾಜಕೀಯ ಉದ್ದೇಶ ಕ್ಕಾಗಿ ಅಲ್ಲ. ನನಗೆ ನನ್ನ ಸಮಾಜದ ಮೇಲೆ, ನನ್ನ ದೇಶದ ಮೇಲೆ ಇರುವಂಥ ಒಂದು ಕಾಳಜಿ ಮತ್ತು ಪ್ರೀತಿಯಿಂದ ನನ್ನ ಕೈಲಾಗಿದ್ದು ಒಂದು ಚಿಕ್ಕದಾಗಿ ನಾನು ಮಾಡ್ತಾಯಿದ್ದೀನಿ ಸರ್. ನಾನು ತುಂಬ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಹೋಗಲ್ಲ, ಕೈಲಾಗಿದ್ದು ಮಾಡ್ತಾಯಿದ್ದೀನಿ. ಬಿಕಾಸ್ ಸಣ್ಣ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು, ಇಲ್ಲಾಂದರೆ ವಯಸ್ಸಾಗಿರೋರಿಗೆ, ಎಲೆಕ್ಷನ್ ಕಾರ್ಡ್ ಇಲ್ದಿರೋರಿಗೆ ರೇಷನ್ ಕೊಡೋದಾಗಿರ್ಬೋದು, ಇಲ್ಲಾಂದರೆ ನಮ್ಮದು ಮೇ ಬಿ ಕೋಲಾರ ಕಡೆ ಇಲ್ಲಾಂದರೆ ಚಿಂತಾಮಣಿ ಕಡೆಯಿಂದ ಬರುವಂಥ ಮಕ್ಕಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇಲ್ಲ ಎಲ್ಲೋ ಇರುವಂಥ ನನಗೆ ನಾನಿರುವಂಥ ವ್ಯಾಪ್ತಿಯಿಂದ ಆಚೆ ಇರುವಂಥ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡೋದು, ಇವೆಲ್ಲ ರಾಜಕೀಯ ಉದ್ದೇಶ ಇದ್ದರೆ ಯಾರು ಮಾಡೋಕ್ಕೋಗಲ್ಲ. ಈಗ ಮಹಾತ್ಮ ಫುಡ್ಸ್ಗೆ ಆರಂಭದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇತ್ತು, ಏನು ನಿರೀಕ್ಷೆ ಮಾಡಿದ್ರಿ? ಇವತ್ತು ಈ 22 ತಿಂಗಳಾಯ್ತಾ, ಎಷ್ಟಾಯಿತು? 20 ಆಯಿತು ಸರ್. 20 ತಿಂಗಳಾಯಿತು. 20 ತಿಂಗಳಲ್ಲಿ ಮಹಾತ್ಮ ಫುಡ್ಸಿನ ಒಂದು ಬೆಳವಣಿಗೆ ಅಥವಾ ಇತ್ಯಾದಿ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ನಾನು ಇದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇದು ಒಂದು ಸಣ್ಣ ಒಂದು ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ, ನಮ್ಮ ಕಿಚನ್ನು ಆಫೀಸ್ ಇರೋದು, ನಾನು ಮೇ ಬಿ ಬೆಳಗ್ಗೆ ಒಂದು 50 ಜನ, ಮಧ್ಯಾಹ್ನ ಒಂದು 50 ಜನ ಬರ್ಬೋದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆ ಸರ್. ಬಿಕಾಸ್ ನನಗೆ ಎನಿವೇ ಒಂದು ಕಿಚನ್ ಬೇಕಾಗಿತ್ತು. ಇದಕ್ಕಿಂತ ಮುಂಚೆ ನಮ್ಮದು ಕಿಚನ್ HSR ಇದ್ದಿದ್ದು ಕೋವಿಡ್ಗಿಂತ ಮುಂಚೆ. ಸೊ ಕೋವಿಡ್ ಆದಮೇಲೆ ಅದು ನಾನು ಕ್ಲೋಸ್ ಮಾಡಿ ಇಲ್ಲಿ ನಮ್ಮ ಮನೆ BTM ಇರೋದ್ರಿಂದ BTM ಮನೆಗೆ ಹತ್ತಿರ ಆಗಿರಬೇಕು ಅಂತ ಈ ಜಾಗ ತೊಗೊಂಡು ಮಾಡಿದಾಗ ನಂದು ಅಷ್ಟೇ ಸರ್ ಇದ್ದಿದ್ದು ನಿರೀಕ್ಷೆ. ಬಟ್ ಸೊ ಸೆಪ್ಟೆಂಬರ್ 26, 2022 ಆವತ್ತು ನಾನು ಓಪನ್ ಮಾಡಿದ್ದು. ಸೊ ಓಪನ್ ಮಾಡಿದ್ದು 10 ದಿನದೊಳಗಡೆ ಇಲ್ಲಿ ಏನಿಲ್ಲ ಅಂದ್ರೂ 1000ಕ್ಕಿಂತ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ವೆರಿ ಗುಡ್. ನಾನು ಯಾವುದೇ ರೀತಿ ಪ್ರಚಾರ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಈ ಒಂದು 7-8 ತಿಂಗಳವರೆಗೂ ನಾನು ಬೋರ್ಡು ಹಾಕಿರಲಿಲ್ಲ ಆಚೆ, ಮಹಾತ್ಮ ಫುಡ್ಸ್ ಅಂತ. ವಿದೌಟ್ ದ ಬೋರ್ಡ್ ವಿ ಆರ್ ರನ್ನಿಂಗ್. ಸೊ ಅದು ವರ್ಡ್ ಆಫ್ ಮೌತ್. ಏನು ಒಬ್ಬರು ಇಲ್ಲಿ ಬಂದು ಊಟ ಮಾಡಿ ಹೋಗಿ, ಕಮ್ಮಿ ಇದೆ ರೇಟು, ಪ್ಲಸ್ಸು ಅಲ್ಲಿ ರುಚಿಯಾಗಿದೆ, ಪ್ಲಸ್ಸು ಬಿಸಿ ಬಿಸಿ ಆಗಿದೆ, ಪ್ಲಸ್ಸು 20 ರೂಪಾಯಿ ಅಂದ್ಬಿಟ್ಟು ಕಮ್ಮಿ ಕ್ವಾಂಟಿಟಿ ಇಲ್ಲ, ಹೊಟ್ಟೆ ತುಂಬುವಷ್ಟು ಅಲ್ಲಿ ಊಟ ಸಿಗುತ್ತೆ ಅಂತ ಅದು ಪ್ರಚಾರ ಆಗಿ, ಅದು ನನಗೇನೆ ಆ್ಯಕ್ಚುಲಿ ತುಂಬ ಶಾಕ್ ಆಯಿತು. ಇಷ್ಟೊಂದು ಜನಕ್ಕೆ ಕಮ್ಮಿ ರೇಟಲ್ಲಿ ಊಟ ಬೇಕಿದೆಯಾ ಅಂದ್ಬಿಟ್ಟು. ಅವಾಗ ಒಂದು ರೀತಿ ಖುಷಿನೂ ಆಯಿತು. ನನ್ನ ಥಿಂಕಿಂಗ್, ಆಲೋಚನೆ ಕರೆಕ್ಟಾಗಿತ್ತು. ಈ ಒಂದು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಹಿಂದೆ ಏನು ಅಂದ್ಕೊಂಡಿದ್ದೆ ಅದು ಕರೆಕ್ಟಾಗಿತ್ತು ಅಂತ ನನಗೂ ಅನಿಸ್ತು ಸರ್. ಸೊ ನಾನು ಇದನ್ನ ಪ್ರಾರಂಭ ಮಾಡಿದಾಗ ನಾನು ಹೇಳ್ದಂಗೆ ಮೇ ಬಿ ಬೆಳಗ್ಗೆ ಒಂದು 50, ಮಧ್ಯಾಹ್ನ ಒಂದು 50 ಜನ ಊಟ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದ್ದಿದ್ದರಿಂದ ನನ್ನ ಹತ್ರ ಆವಾಗ ಒಂದು 4ರಿಂದ 5 ಸ್ಟಾಫ್ ಅಷ್ಟೇ ಇದ್ದಿದ್ದು. ಕಿಚನಲ್ಲಿ ಒಂದು 2 ಇದ್ದರು, ಮತ್ತು ವಾಷಿಂಗ್ ಕ್ಲೀನಿಂಗ್ಗೆ ಒಬ್ಬರು, ಮತ್ತು ಕೌಂಟ್ರಲ್ಲಿ ಫುಡ್ ಸರ್ವ್ ಬರೋರಿಗೆ ಫುಡ್ ಸರ್ವ್ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿ 2 ಇದ್ದರು ಸರ್ ಅಷ್ಟೇ. ಬಟ್ ಇದು ಯಾವ ರೀತಿ ರೆಸ್ಪಾನ್ಸ್ ನನಗೆ ಸಿಕ್ತು, ಸೆಪ್ಟೆಂಬರ್ 26 ನಾನು ಓಪನ್ ಮಾಡಿದ್ದು, ಡಿಸೆಂಬರ್ 10ರಷ್ಟೊತ್ತಿಗೆ ಇಲ್ಲಿ ನಮ್ಮ ಹತ್ರ ಸ್ಟಾಫ್ 50 ಜನ ಮೇಲೆ ಆಗಿಬಿಟ್ಟಿದ್ರು ಸರ್. ಬಿಕಾಸ್ 10 ಜನ ಬೇಕಾಗ್ತಾ ಇತ್ತು. ಬಿಕಾಸ್ ನಾನು ಅಂದ್ಕೊಂಡಿದ್ದೇ ಯಾವುದೋ ಒಂದು ಲೆವೆಲ್ ಆಫ್ ಪ್ರೊಡಕ್ಷನ್. ಸೊ ಇವಾಗ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ನಮಗೆ ಡೈಲಿ ಏನಿಲ್ಲ ಅಂದ್ರೂ ಒಂದು 100 ಲೀಟ್ರ್ ಸಾಂಬಾರು ಬೇಕೇ ಬೇಕು ಸರ್. ಅಂದರೆ ನಾವು ಸ್ಟಾಫು ಇಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಊಟ ಬಿಟ್ಟು ಜನ ಏನು ಬರ್ತಾರೆ ಅವ್ರಿಗೆ ನಮಗೆ ಮಧ್ಯಾಹ್ನ ಅಡುಗೆದು 100 ಲೀಟ್ರ್ ಸಾಂಬಾರು ಬೇಕೇ ಬೇಕು. ಅದು ಬಿಟ್ಟು ರೈಸ್, ವೈಟ್ ರೈಸನ್ನೇ ಒಂದು 60ರಿಂದ 70 kg ಮಿನಿಮಮ್. ಅದು ಬಿಟ್ಟು ಲೆಮನ್ ರೈಸು ಮತ್ತು ಸ್ಪೆಷಲ್ ರೈಸ್ ಐಟಮ್ಸು, ಬಿಕಾಸ್ ಇಲ್ಲಿ ಮಶ್ರೂಮ್ ಬಿರಿಯಾನಿ, ದೊನೆ ಬಿರಿಯಾನಿ ರೈಸು ಇವೆಲ್ಲ ನಾವು 35 ರೂಪಾಯಿ ಕೊಡ್ತೀವಿ. ಅದು ಒಂದು ಸ್ಪೆಷಲ್ ರೈಸ್ ಇರಲಿ ಕಮ್ಮಿ ರೇಟ್ಗೆ ಅಂದ್ಬಿಟ್ಟು. ಸೊ ನಿರೀಕ್ಷೆಗಿಂತ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸರ್. ಅದು ನನಗೆ ತುಂಬ ಖುಷಿ ಇದೆ. ಮತ್ತು ಇನ್ನೂ ಇದನ್ನು ಹೇಗೆ ಬೆಳೆಸಬೇಕು ಅಂತಿದೆ ಸರ್? ಇನ್ನೊಂದು ಈಗ ಇದನ್ನ ಬೆಳೆಸಬೇಕು ಅಂದರೆ ನನ್ನಿದು ಸೆಂಟ್ರಲ್ ಕಿಚನ್ ರೀತಿ ಇದೆ. ಸೊ ಇಲ್ಲಿಂದ ಬೇಕಂದರೆ ನಾನು ಇನ್ನೊಂದು 2ರಿಂದ 3 ಬ್ರಾಂಚ್ ಥರ ಪ್ಲ್ಯಾನ್ ಮಾಡಿ, ಚಿಕ್ಕದಾಗಿ, ಇಷ್ಟು ದೊಡ್ಡದಾಗಿಲ್ಲ ಅಂದರೆ ಇನ್ನು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿ ಇಲ್ಲಿಂದ ನಾವು ಪ್ರಿಪೇರ್ ಮಾಡಿ ಕಳಿಸಿ ಅಲ್ಲಿ ನಾವು ಮಾರಾಟ ಮಾಡುವಂಥ ಒಂದು ಕೆಲಸ ಮಾಡ್ಬೋದು. ಅದು ಮಾಡಲೇಬೇಕಾಗುತ್ತೆ ನಾನು. ಯಾಕೆಂದರೆ ನೀವು ಕೇಳಿದಂಗೆ ಈ ಒಂದು ಸಂಸ್ಥೆನ ಸೆಲ್ಫ್ ಸಸ್ಟೈನಬಲ್ ಮಾಡಲೇಬೇಕು. ನನ್ನ ಕೈಯಿಂದ ಏನು ಇವಾಗ ಖರ್ಚಾಗ್ತಿದೆ ಅಮೌಂಟು ಈ ಒಂದು ಉದ್ದೇಶಕ್ಕೆ, ಅದು ಸ್ವಲ್ಪ ಕಮ್ಮಿ ಆಗಲೇಬೇಕು. ಆವಾಗ ಏನಾಗುತ್ತೆ, ಅದು ಕಮ್ಮಿ ಆದಾಗ ನಾನು ಇನ್ನು 4 ಅಲ್ಲ, ಇನ್ನು ಬೇಕಂದರೆ 10 ಬ್ರಾಂಚ್ ಆದರೂ ಓಪನ್ ಮಾಡ್ಬೋದು. ಸೊ ಅದು ಮೇ ಬಿ ಇನ್ನೊಂದು 6 ತಿಂಗಳಲ್ಲಿ ಆ ಒಂದು ಸೆಲ್ಫ್ ಸಸ್ಟೈನಬಲ್ ಪಾಯಿಂಟ್ ರೀಚ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನಾನು ಇವಾಗ ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಅಂದರೆ, ಯಾರೆಲ್ಲ
ಮನೆಯಲ್ಲಿ ಕೆಲವೊಂದು ಶುಭ ಸಂಭ್ರಮಗಳಿರುತ್ತೆ. ಸೊ ಅಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಂದರೆ ಸತ್ಯನಾರಾಯಣ ವ್ರತ, ಗಣಹೋಮ, ಹೌದು, ಅವ್ರ ಮನೇಲಿ ಚಿಕ್ಕದಾಗ ಒಂದು 40 ಜನ 50 ಜನ 60 ಜನಕ್ಕೆ ಏನು ಅವರೊಂದು ಒಂದು ಫಂಕ್ಷನ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಂಥ ಇವೆಂಟ್ಸ್ಗೆ ಬೇಕಂದರೆ ಅವರು ನಮ್ಮಲ್ಲಿ ಫುಡ್ ಆರ್ಡರ್ ಮಾಡ್ಬೋದು. ಅದು ಆಬ್ವಿಯಸ್ಲಿ ಕ್ವಾಲಿಟಿಯಲ್ಲಾಗಿರ್ಬೋದು, ಟೇಸ್ಟ್ಲಾಗಿರ್ಬೋದು, ಕಾಂಪ್ರಮೈಸ್ ಇರಲ್ಲ. ಬಟ್ ಮಹಾತ್ಮ ಮಾಡಿರೋ ಒಂದು ಉದ್ದೇಶ ಕಮ್ಮಿ ರೇಟಲ್ಲಿ ಒಳ್ಳೆ ಊಟ ಸಿಗಬೇಕು ಅನ್ನೋದಕ್ಕೆ ಇರೋದ್ರಿಂದ ಅವರು ಆ ದುಡ್ಡು ಕೊಡುವಂಥ ಶಕ್ತಿ ಇರುವಂಥ ಒಂದು ವರ್ಗದಿಂದ ಬಂದ್ರೂ ನಮ್ಮ ರೇಟೇ ನಾವು ಚಾರ್ಜ್ ಮಾಡೋದು. ನೀವು ಸಾಮಾನ್ಯ ಇದರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಒಂದಿಷ್ಟು ಐಟಮಿನ ಫರ್ ಹೆಡ್ ನಾವು ಈ ರೇಟಲ್ಲಿ ಕೊಡಬೇಕು ಅಂತ ಕೊಡ್ತೇವೆ ಅಂತ ಏನಾದರೂ ಸರ್? ಫಾರ್ ಎಕ್ಸಾಂಪಲ್, ಇವಾಗ ಆಲ್ರೆಡಿ ಗೊತ್ತಿರೋರು ಇಲ್ಲಿ ಅಕ್ಕಪಕ್ಕದಲ್ಲಿ ಸುಮಾರು ಜನ ಆ ರೀತಿ ಬಂದು ತೊಗೊಂಡು ಹೋಗ್ತಾರೆ ನಮಗೆ. ಸೊ ನಾವೇನು ಬಾಳೆ ಎಲೆ ಊಟ ಅಂತೀವಲ್ಲ, ಸೊ ಅದರಲ್ಲಿ ಒಂದು ಏನು ಆಬ್ವಿಯಸ್ಲಿ ಉಪ್ಪಿನಕಾಯಿ ಮತ್ತು ಸಾಲ್ಟ್ ಬಿಟ್ಟು 2 ರೀತಿ ಪಲ್ಯ, ಮತ್ತು ಒಂದು ಸಾಗು, ಒಂದು ಪೂರಿ ಇಲ್ಲಾಂದರೆ ಚಪಾತಿ, ಮತ್ತು ಒಂದು ಸ್ವೀಟು ಪಾಯಸ ಇಲ್ಲಾಂದರೆ ಒಂದು ಹೋಳಿಗೆ, ಮತ್ತು ಒಂದು ಪಲಾವ್ ಐಟಮು, ಅದಕ್ಕೆ ಮೊಸರು ಬಜ್ಜಿ ಇಲ್ಲಾಂದರೆ ಒಂದು ಶೇರ್ವಾ, ಮತ್ತು ರೈಸ್, ಸಾಂಬಾರು, ರಸಮ್ಮು. ಸೊ ಇಷ್ಟೆಲ್ಲ ಇರುವಂಥ ಐಟಮ್ ಆಬ್ವಿಯಸ್ಲಿ ಅನ್ಲಿಮಿಟೆಡ್ 30 ಜನಕ್ಕೆ ಅಂತ ಅಂದರೆ ನಾವು ಅನ್ಲಿಮಿಟೆಡೇ ಕೊಡಬೇಕಾಗುತ್ತೆ ಆ್ಯಾವ್ರೇಜ್ ಕನ್ಸಂಪ್ಷನ್ ಲೆಕ್ಕ ಮಾಡಿಕೊಂಡು. ಸೊ ಇದು ನಮ್ಮಲ್ಲಿ ಒಂದು 130 ರೂಪಾಯಿ 140 ರೂಪಾಯಿಗೆ ಅವೈಲೇಬಲ್ ಇರುತ್ತೆ ಸರ್. ಈಗ ಮಾರ್ಕೆಟಲ್ಲಿ ಇದು ಈಗ ನೀವು ಹೇಳಿದ ಐಟಮ್ಗೆ ಒಂದು ಫರ್ ಹೆಡ್ ಎಷ್ಟಿರುತ್ತೆ ಸರ್? ಸ್ಟಾರ್ಟಿಂಗೇ 250 ಮೇಲೆ ಸರ್, ನನಗೆ ಗೊತ್ತಿರೋ ಪ್ರಕಾರ. ಇನ್ನೂ ಜಾಸ್ತಿ ಇರ್ಬೋದು, ಬಟ್ 250 ಮೇಲೇ ನನಗೆ ಗೊತ್ತಿರೋ ಪ್ರಕಾರ. ಕರೆಕ್ಟ್. ಸೊ ಇದು ನಮಗೆ ಒಂದಿನ ಮುಂಚಿತವಾಗಿ ಆರ್ಡರ್ ಮಾಡಿಬಿಟ್ರೆ ಸಾಕು, ನಾವು ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ, ಅದು ಜನ ಬಂದು ತೊಗೊಂಡು ಹೋಗ್ಬೋದು. ಸೊ ಇದರಿಂದ ಏನಾಗುತ್ತೆ, ಮನೇಲಿ ಯಾರಿರ್ತಾರೆ ಹೆಣ್ಮಕ್ಳು, ಅವ್ರಿಗೂ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ. ಆಮೇಲೆ ರೀಸನೇಬಲ್ಲು, ಟೇಸ್ಟಿ ಮತ್ತು ಹೈಜೆನಿಕ್ಕು, ಮತ್ತು ನೀವು ದೇವ್ರ ಭಕ್ತರಾಗಿರೋದ್ರಿಂದ శుద్ధವಾಗಿ ಮಾಡಿಕೊಡ್ತೀರಿ. ఎస్ సార్, అబ్సల్యూట్లీ అబ్సల్యూట్లీ. నేను ఇక్కడ బెంగళూరుకి వచ్చి 1 మంత్ అవుతుంది. హైదరాబాద్ నుంచి వచ్చాను. ఇక్కడ 1 మంత్గా మహాత్మాలోనే తింటాను నేను. ఆఫ్టర్నూన్ అండ్ ఈవినింగ్ ఫుడ్ 2 టైమ్స్ నేను మహాత్మాలోనే తింటాను. చాలా హోమ్లీ మేడ్ ఫుడ్ లాగా చాలా మంచి ఫీలింగ్ ఉంటుంది. క్వాలిటీ కూడా చాలా బాగుంది. నీట్నెస్ అండ్ ప్రైస్, అఫోర్డబుల్ ప్రైజెస్ అయితే చాలా బాగున్నాయి. వేరే రెస్టారెంట్స్కి వెళ్ళి ఎక్కువ ప్రైస్ తినడం కన్నా ఇక్కడ తక్కువ ప్రైస్తో మంచి క్వాలిಟಿ ಫುಡ್ ತಿನ್ನಡಮೇ చాలా ಬೆಟರ್ ವಸ್ತುಂದೆ. ಥ್ಯಾಂಕ್ ಯು ಮಹಾತ್ಮ. ನಮ್ಮ ಹೆಸರು ನಿರಂಜನ್ ಅಂತ, ಕಂಪ್ನಿಲಿ ಕೆಲಸ ಮಾಡ್ತಿರೋದು. ಇಲ್ಲಿ 20 ರೂಪೀಸ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ಕ್ಲೀನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಈ ಆಲ್ಮೋಸ್ಟ್ ಇಲ್ಲಿ 2 ಮಂತ್ಸಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಫುಡ್ಡು, ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಸಿಗುತ್ತೆ. ಕ್ವಾಂಟಿಟಿ ತುಂಬ ಚೆನ್ನಾಗಿ ಅಂದರೆ ಸಫಿಷಿಯೆಂಟ್ ಇರುತ್ತೆ ಒಬ್ಬ ಹ್ಯೂಮನ್ ಬೀಯಿಂಗ್ ಊಟ ಮಾಡೋಷ್ಟು. ಕ್ಲೀನ್ನೆಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ.